ತುಂಬ ಜನಕ್ಕೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಅದೇ ಥರ ನನಗೂ ಒಂದು ಆಸೆ ಇತ್ತು. ಬನ್ನಿ ನಾನು ಈ ಬಟ್ಟೆ ಅಂಗಡಿನ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ನಾವು ಕ್ಲೋತಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಗೆ ಯಾವುದೇ ಥರದ ಐಡಿಯಾ ಕೂಡ ಇರಲಿಲ್ಲ, ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ಇರಲಿಲ್ಲ. ಎಲ್ಲರೂ ಹೇಳೋ ಪ್ರಕಾರ 5 ಲಕ್ಷದಲ್ಲಿ ಬಟ್ಟೆ ಶಾಪ್ ಮುಗಿಯುತ್ತೆ ಅಂತ ಹೇಳಿದ್ರು. ಆದರೆ ನಮ್ಮ ಶಾಪು 10 ಲಕ್ಷಕ್ಕೆ ಹೋಯ್ತು. ನೀವು 5 ಲಕ್ಷದಲ್ಲೇ ಬಟ್ಟೆ ಶಾಪ್ ಮುಗಿಸ್ತೀನಿ ಅಂತೇಳಿ ಕಮ್ಮಿ ಸ್ಟಾಕ್ ಹಾಕಿದ್ರೆ ಜನನ ಅಷ್ಟು ಈಸಿಯಾಗಿ ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಪ್ಯಾಟ್ರನ್, ವೆರೈಟಿ ಕಲರ್. ಶಾಪಿಗೆ ಬರೋ ಒಬ್ಬ ವ್ಯಕ್ತಿ ತಲೆಯಲ್ಲಿ 10 ಥರದ ಫ್ಯಾಷನ್ಗಳು ಓಡ್ತಾ ಇರುತ್ತೆ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವ್ರ ಟೇಸ್ಟ್ನ ಕ್ಯಾಪ್ಚರ್ ಮಾಡ್ಕೊಂಡು ಬಟ್ಟೆ ತೋರ್ಸೋದಿದೆಯಲ್ಲ, ತುಂಬಾ ಕಷ್ಟ ಕಣ್ರಿ. ನಾವು ಬಟ್ಟೆ ಅಂಗಡಿನ ಸ್ಟಾರ್ಟ್ ಮಾಡುವಾಗ ಹೆಂಗೋ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮಗೆ ಸಿಕ್ಕಿರೋ ರೆಸ್ಪಾನ್ಸ್ಗೆ ನಾವು ತುಂಬಾ ಖುಷಿಯಾಗಿದ್ದೀವಿ. ಯಾವುದೇ ಬಿಸ್ನೆಸ್ ಕಷ್ಟ ಅಲ್ಲ, ನಮ್ಮ ಡೆಡಿಕೇಶನ್ ಮತ್ತೆ ಹಾರ್ಡ್ ವರ್ಕ್ ತುಂಬಾ ಮ್ಯಾಟರ್ ಆಗತ್ತೆ. ಒಂದು ಹೊಸ ಬಿಸ್ನೆಸ್ ಈಗ ತಾನೇ ಹುಟ್ಟಿರೋ ಮಗು ತರ ನೀವು ಅದನ್ನ ಯಾವ ರೀತಿ ಗ್ರೋತ್ ಮಾಡ್ತಿರೋ ಫ್ಯೂಚರ್ ಅಲ್ಲಿ ಅಷ್ಟು ಬೆನಿಫಿಟ್ ನಿಮಗೆ ಸಿಗತ್ತೆ. ನಾನು ಹೇಳೋದಿಷ್ಟೇ, ನೀವು ಯಾವುದೇ ಬಿಸ್ನೆಸ್ನು ಪ್ಲಾನ್ ಮಾಡಿ ಬಜೆಟ್ ಅಲ್ಲೇ ಮಾಡ್ತೀನಿ ಅಂತ ಹೋಗ್ಬೇಡಿ. ಫಸ್ಟ್ ಸ್ಟಾರ್ಟ್ ಮಾಡಿ, ಆಮೇಲೆ ತಾನಾಗಿ ಎಲ್ಲದು ಒಳ್ಳೇದಾಗತ್ತೆ. ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೂ ನಿಮಗೆ ಪ್ರಾಫಿಟ್ ಸಿಕ್ಕಿಲ್ಲ ಅಂತ ಬೇಜಾರಾಗಬೇಡಿ. ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ನಿಮ್ಮ ಎಫರ್ಟ್ ಮತ್ತು ಹಾರ್ಡ್ ವರ್ಕ್, ಸ್ಟ್ರಗಲ್ ಇವು ಮೂರು ಆ ಶಾಪ್ ಮೇಲೆ ಇದ್ದೇ ಇರಲಿ. ನಾಳೆ ನಾಳೆ ಅಂತ ಟೈಮ್ನ ವೇಸ್ಟ್ ಮಾಡಬೇಡಿ. ಒಂದ್ಸಲ ಸ್ಟಾರ್ಟ್ ಮಾಡಿ, ಎಲ್ಲದೂ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ಮತ್ತೆ ಸಿಗೋಣ. ಬಾಯ್.